ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಬಂದ್ಬಿಟ್ಟು ಏನು ಹೇಳ್ಸ್ಕೊಡಕ್ಕೆ ಹೋಗ್ತೀನಿ ಅಂತಂದರೆ ಫಿಸಿಕ್ಸ್ದು ಚಾಪ್ಟರ್ 3 ಕರೆಂಟ್ ಎಲೆಕ್ಟ್ರಿಸಿಟಿದು ಕ್ಲಾಸ್ 12 ಓಕೆನಾ. ಸೊ ಇವತ್ತು ಅದ್ರದ್ದು ಎಕ್ಸ್ಪ್ರೆಷನ್ಸ್ ಡ್ರಿಫ್ಟ್ ವೆಲಾಸಿಟಿ ಅಂತಂದರೆ ಏನು, ಸೊ ಆ ಥರ ಸ್ವಲ್ಪ ಕಾನ್ಸೆಪ್ಟ್ಸ್ನ ಬಂದು ಎತ್ತಿಟ್ಕೊಂಡಿದ್ದೀನಿ. ಸೊ ಅದನ್ನು ಮಾತ್ರ ನಾನು ನಿಮಗೆ ಬಂದ್ಬಿಟ್ಟು ಹೇಳ್ಸ್ಕೊಡ್ತೀನಿ, ಆಯಿತಾ. ಸೊ ಓಕೆ, ಸೊ ಫಸ್ಟ್ ನಾವು ಬಂದ್ಬಿಟ್ಟು ಡ್ರಿಫ್ಟ್ ವೆಲಾಸಿಟಿ ಅಂತಂದರೆ ಏನು ಅಂತ ನಾವು ಬಂದು ನೋಡೋಣ, ಓಕೆನಾ. ಡ್ರಿಫ್ಟ್ ವೆಲಾಸಿಟಿಗೆ ಹೆಂಗೆ ಡೆರಿವೇಷನ್ ಎಕ್ಸ್ಪ್ರೆಷನ್ ಅದೆಲ್ಲ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಡ್ರಿಫ್ಟ್ ವೆಲಾಸಿಟಿ ಅಂತಂದರೆ ಏನು. ಸೊ ಡ್ರಿಫ್ಟ್ ವೆಲಾಸಿಟಿ ಅಂತಂದರೆ ವೆಲಾಸಿಟಿಗೆ ಎಲ್ಲರಿಗೂ ಡೆಫಿನೇಷನ್ ನಿಮಗೆ ಗೊತ್ತಿರೋದು ಅಂದ್ಕೊಂಡಿದ್ದೀನಿ. ವೆಲಾಸಿಟಿ ಅಂತಂದರೆ ಒಂದು ಪರ್ಟಿಕ್ಯುಲರ್ ಸ್ಪೀಡಲ್ಲಿ ಮೂವ್ ಆಗ್ತಿರೋದು, ಅದ್ರ ಶಾರ್ಟ್ ಕಟ್ಸ್ ಅದೆಲ್ಲ ಇದೆ ಅದು, ಓಕೆ. ಸೊ ಅದು ಬಂದ್ಬಿಟ್ಟು ವೆಲಾಸಿಟಿದು ಡೆಫಿನೇಷನ್, ಓಕೆನಾ. ಸೊ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು, ಒಂದು ವೆಲಾಸಿಟಿ ಬಂದು ಎಲೆಕ್ಟ್ರಾನ್ಸ್ ಮೇಲೆ ಇದೆ. ಫಾರ್ ಎಕ್ಸಾಂಪಲ್ ಇದು ನಾವು ಆಮೇಲೆ ಬರೋಣ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ಬಂದು ಕಂಡಕ್ಟರ್, ಓಕೆನಾ. ಸೊ ಈ ಕಂಡಕ್ಟರ್ ಒಳಗಡೆ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ಸ್ ಇರೋದು. ಇವಾಗ ನಾವು ಬಂದ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನಾವು ಬಂದು ಒಂದು ಅಪ್ಲೈ ಮಾಡದೇ ಇದ್ದರೆ, ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ಬಿಟ್ಟು ಒಂದನೇ ಇಲ್ಲಿ ನಾವು ಬಂದು ಕೊಡದೇ ಇದ್ದರೆ ನೋ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈಡ್, ಓಕೆನಾ. ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಇಲ್ಲ ಈ ಕಂಡೀಷನಲ್ಲಿ, ಓಕೆ. ಅವಾಗ ಏನಾಗೋದು ಅಂದರೆ ಈ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ರ್ಯಾಂಡಮ್ ಡೈರೆಕ್ಷನ್ ಹೋಗೋದು, ಇದು ಹಿಂಗೆ ಹೋಗೋದು, ಇದು ಹಿಂಗೆ ಹೋಗೋದು, ಸೊ ಅವಾಗ ಇದೆಲ್ಲನೇ ಬಂದು ಕ್ಯಾನ್ಸಲ್ ಆಗೋದು, ಓಕೆನಾ. ಬಟ್ ಇವಾಗ ನಾ ಬಂದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ಬಿಟ್ಟು ಅನ್ನೋ ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಿದ್ದೀನಿ, ಆಯಿತಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ಬಂದ್ಬಿಟ್ಟು ಇಲ್ಲಿ ಅಪ್ಲೈ ಮಾಡುವಾಗ ಏನಾಗೋದು, ಸೊ ಇದ್ರಲ್ಲಿ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡುವಾಗ ಈ ಬಂದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಹೋಗ್ತಿದೆಯಲ್ಲ ಈ ಎಲೆಕ್ಟ್ರಾನ್ಸು, ಇವಾಗ ಅದೊಂದು ಡ್ರಿಫ್ಟ್ ಅಂದರೆ ಏನು ಅಂದರೆ ಟರ್ನ್ ಆಗೋದು. ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಈ ಥರ ಹೋಗ್ತಿದೆ ಅಂದರೆ ಎಲೆಕ್ಟ್ರಾನ್ಸ್ ಬಂದು ಹಿಂಗೆ ಟರ್ನ್ ಆಗಿ ಆಪೋಸಿಟ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನಿಗೆ ಹೋಗೋದು. ಯಾಕೆ ಆ ಥರ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನಮಗೆ ಗೊತ್ತು, ಪಾಸಿಟಿವ್ ಇಂದ ನೆಗೆಟಿವ್, ಬಟ್ ಎಲೆಕ್ಟ್ರಾನ್ಸ್ ಡೈರೆಕ್ಷನ್ ಏನು, ನೆಗೆಟಿವ್ ಟು ಪಾಸಿಟಿವ್ ಅಲ್ವಾ. ಸೊ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋದು. ಫಾರ್ ಎಕ್ಸಾಂಪಲ್ ಇದು ರ್ಯಾಂಡಮ್ ಆಗಿ ಸುಮ್ಮನೆ ಅದು ಫ್ರೀ ಆಗಿರುವಾಗ ಅದು ಹಿಂಗೆ ಹೋಗ್ತಿದೆ ಅಂತಂದರೆ, ಇವಾಗ ನಾ ಬಂದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡುವಾಗ ಅದು ಬಂದ್ಬಿಟ್ಟು ಡ್ರಿಫ್ಟ್ ಆಗೋದು. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಡೈರೆಕ್ಷನ್ ಎಲೆಕ್ಟ್ರಾನ್ಸ್ ಬಂದು ಮೂವ್ ಆಗಬೇಕು, ಆಯಿತಾ. ಇದು ಡ್ರಿಫ್ಟ್ ವೆಲಾಸಿಟಿದು ಅರ್ಥ. ನಿಮಗೆ ಅರ್ಥ ಆಯ್ತಂದರೆ ನನಗೆ ಹೇಳಿ, ಆಯಿತಾ. ಇವಾಗ ಹಾಗೂ ನಾವು ಬಂದು ಇವಾಗ ಡೆರಿವೇಷನ್ ನಾವು ಬಂದು ನೋಡ್ಕೋಗ್ತೀವಿ. ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿರೋದು ಅಂದ್ಕೊಂಡಿದ್ದೀನಿ. ಈ ಡ್ರಿಫ್ಟ್ ವೆಲಾಸಿಟಿ ಯಾವಾಗ ಬರೋದು ಅಂದರೆ ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್, ಆ ಕಂಡೀಷನಲ್ಲಿ ಮಾತ್ರ ಈ ಡ್ರಿಫ್ಟ್ ವೆಲಾಸಿಟಿ ಬಂದು ಬರೋದು, ಆಯಿತಾ. ಸೊ ಇವಾಗ ಇದು ತಾನು ಬಂದು ಡ್ರಿಫ್ಟ್ ವೆಲಾಸಿಟಿದು ಮೀನಿಂಗ್ ಆ್ಯಂಡ್ ಯಾವ ಡ್ರಿಫ್ಟ್ ವೆಲಾಸಿಟಿ ಬರೋದು ಅಂತಲೂ ನಾನು ಹೇಳಿದೆ. ಡ್ರಿಫ್ಟ್ ವೆಲಾಸಿಟಿ ವೆನ್ ಎನಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ವೋಲ್ಟೇಜ್ ಇಸ್ ಅಪ್ಲೈಡ್, ಆವಾಗ ತಾನು ಈ ಡ್ರಿಫ್ಟ್ ವೆಲಾಸಿಟಿ ಅನ್ನೋ ಒಂದು ಇದು ಬರೋದು, ಓಕೆ. ಇವಾಗ ನಾವು ಬಂದು ಇದ್ರದ್ದು ಎಕ್ಸ್ಪ್ರೆಷನ್, ಓಕೆ, ಎಕ್ಸ್ಪ್ರೆಷನ್ ನಾವು ಹೆಂಗೆ ಡಿರೈವ್ ಮಾಡಬೇಕು, ಸೊ ಅದ್ರದ್ದು ನಾವು ಬಂದು ಇವಾಗ ಹೇಳ್ಸ್ಕೊಡಕ್ಕೆ ಹೋಗ್ತೇನೆ, ಆಯಿತಾ. ಸೊ ಇವಾಗ ನಾ ಹೇಳಿದೆ ಇಲ್ಲಿ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋವಾಗಲೂ ಒಂದು ಫೋರ್ಸ್ ಇರೋದು, ಓಕೆನಾ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಂದು ಇರೋದು. ಇದು ಬಂದು ಮೋಷನಲ್ಲಿ ತಾನಿದೆ. ಯಾಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇದೆ ಅಂದರೆ ಅದು ಹಂಗೆ ತಾನಿದೆ. ಫಸ್ಟ್ ಚಾಪ್ಟರ್ ನಾವು ಓದಿರ್ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದರೆ ನಮಗೆ ಬಂದ್ಬಿಟ್ಟು ಒಂದು ಫೋರ್ಸ್ ಬಂದು EQ ಅನ್ನೋ ಒಂದು ಫೋರ್ಸ್ ಇರೋದು, ಆಯಿತಾ. ಸೊ EQ ಅನ್ನೋ ಒಂದು ಫೋರ್ಸ್ ಇದೆ, ಆಯಿತಾ. ಸೊ ಇಲ್ಲಿ ಬಂದ್ಬಿಟ್ಟು F ಇಸ್ ಈಕ್ವಲ್ ಟು EQ ತಾನೇ. Q ನಾವೇನು ಕನ್ಸಿಡರ್ ಮಾಡಬೇಕು, ಯೂಸ್ವಲಿ ಚಾರ್ಜನ್ನು ನಾವು ಕನ್ಸಿಡರ್ ಮಾಡಬೇಕಲ್ಲ, ಚಾರ್ಜ್. ಬಟ್ ಇವಾಗ ನಾವು ಬಂದ್ಬಿಟ್ಟು ಎಲೆಕ್ಟ್ರಾನ್, ಸೊ ಅಂತ ನಾವು ಬಂದು ಕನ್ಸಿಡರ್ ಮಾಡೋಕೆ ಹೋಗ್ತೀವಿ. ಯಾಕೆ ಅಂತಂದರೆ ಕಂಡಕ್ಟರ್ಸಲ್ಲಿ ಬರೀ ಫ್ರೀ ಎಲೆಕ್ಟ್ರಾನ್ಸ್ ಮಾತ್ರ ಇರೋದು, ಫ್ರೀ ಪ್ರೋಟಾನ್ಸ್ ಆ ಥರ ಎಲ್ಲ ಇರಲಾರ್ದಲ್ಲ. ಸೊ ಓನ್ಲಿ ಎಲೆಕ್ಟ್ರಾನ್ಸ್ ಮಾತ್ರ ಇಲ್ಲಿ ಬಂದು ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಮಾತ್ರ ಆಗ್ತಿದೆ. ಸೊ ಆ ಕಾರಣದಿಂದ ನಾವು ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್ ಮಾತ್ರ, ಅದಕ್ಕೆ ನಾವು ಬಂದು ಇಲ್ಲಿ ಏನು ತೊಗೊಂಡಿವಿ. ಸರಿ, ಯಾಕೆ ನೆಗೆಟಿವ್ ಡೈರೆಕ್ಷನ್ ಯಾಕೆ ಅಂತಂದರೆ 2 ರೀಸನ್ಸ್ ಇದೆ. ನೆಗೆಟಿವ್ ಬರೋಕ್ಕೆ ಕಾರಣ ಬಂದು ಸಿನ್ಸ್ ಇಟ್ ಇಸ್ ಎಲೆಕ್ಟ್ರಾನ್, ಸೊ ಅದಕ್ಕೆ ನಾವು ಎಲೆಕ್ಟ್ರಾನಲ್ಲಿ ಮೈನಸ್ ಅಂತ ಡಿನೋಟ್ ಮಾಡ್ತಿದ್ದೀವಿ. ಇನ್ನೊಂದು ಬಂದ್ಬಿಟ್ಟು ಈ ಕಂಡೀಷನಲ್ಲೇ ನಮಗೆ ಗೊತ್ತಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಹೋಗ್ತಿದ್ರೆ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹೋಗ್ತಿದೆ ಅಂತ ಡಿನೋಟ್ ಮಾಡೋಕ್ಕೆ. ಸೊ ಅದಕ್ಕೆ ಈ ನೆಗೆಟಿವ್ ಸೈನ್ನ ನಾವು ಬಂದ್ಬಿಟ್ಟು ಡಿನೋಟ್ ಮಾಡೋಕ್ಕೆ ಕಾರಣ, ಆಯಿತಾ. ಸೊ ಇದು ತಾನು ಬಂದ್ಬಿಟ್ಟು 2 ರೀಸನ್ಸ್. ಫಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಸೈನ್, ಇನ್ನೊಂದು ಬಂದ್ಬಿಟ್ಟು
ಆಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಆಯಿತಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಹೋಗ್ತಿದೆ, ಎಲೆಕ್ಟ್ರಾನ್ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ. ಸೊ ಅದಕ್ಕೆ ನಾವು ಬಂದ್ಬಿಟ್ಟು ಇದು ಈ ಥರ ನೆಗೆಟಿವ್ ಸೈನ್ನ ನಾವು ಬಂದು ತೊಗೊಳ್ತಿದ್ದೀವಿ. ಓಕೆ, ಸೊ ಇವಾಗ ಇದು ಬಂದು ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆದಮೇಲೆ ಆಕ್ಸಲರೇಷನು ಇರಬೇಕಲ್ಲ. ಆಕ್ಸಲರೇಷನ್ ಇಲ್ಲದೆ ಅದು ಹೆಂಗೆ ಬಂದು ಒಂದು ಈ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಮೂವ್ ಮಾಡೋದು, ಅದು ಬಂದ್ಬಿಟ್ಟು ಡಿಕ್ಕಿ ಹೊಡ್ಕೊಂಡು ಆಕ್ಸಲರೇಷನ್ ಇರಬೇಕಲ್ಲ, ಒಂಚೂರಾದರೂ ಆಕ್ಸಲರೇಷನ್ ಮೂವ್ ಆಗಬೇಕಲ್ಲ ಎಲೆಕ್ಟ್ರಾನ್ಸ್ ಈ ಡೈರೆಕ್ಷನಲ್ಲಿ. ಸೊ ಅದಕ್ಕೆ ಆಕ್ಸಲರೇಷನ್ ಬಂದು ನಾವು ಬಂದು ತೊಗೊಂಡು ಬರಬೇಕು. ಆಕ್ಸಲರೇಷನ್ ಹೆಂಗೆ ಕಂಡುಹಿಡಿಯೋದು? ನಮಗೆ ಗೊತ್ತು ಎಫ್ ಇಸ್ ಈಕ್ವಲ್ ಟು ಇ ಮೈನಸ್ ಇ ನಮಗೆ ಗೊತ್ತು. ಇ ಬಂದ್ಬಿಟ್ಟು ಎಲೆಕ್ಟ್ರಾನ್ದು ಇ, ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇ. ಓಕೆ, ಇವಾಗ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಇನಾ, ಆಯಿತಾ? ಸೊ ಇವಾಗ ನಮಗೇನು ಗೊತ್ತು? ಗೊತ್ತಿಲ್ಲಿ ಇವಾಗ ಎಫ್ ನಮಗೆ ಆಲ್ರೆಡಿ ನಮಗೆ ಗೊತ್ತು. ಫಾರ್ಮುಲಾ ಫಾರ್ ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಎ ಇಸ್ ಈಕ್ವಲ್ ಟು ಮೈನಸ್ ಇ. ಯಾಕೆ ನಾವು ಬಂದು ಈ ಫಾರ್ಮುಲಾ ಉಪಯೋಗಿಸ್ತೀವಿ ಅಂದರೆ, ಈ ಫಾರ್ಮುಲಾ ಅಂತ ನಮಗೆ ಆಕ್ಸಲರೇಷನ್ ಬೇಕಲ್ವಾ. ಸೊ ಆಕ್ಸಲರೇಷನ್ ಏನು ನಾವು ಬಂದು ಕಂಡುಹಿಡಿಯೋಕ್ಕೋಸ್ಕರ ಆಕ್ಸಲರೇಷನ್ ಫಾರ್ಮುಲಾ ಇದು ನಾವು ಬಂದು ಉಪಯೋಗಿಸ್ತಿದ್ದೀವಿ. ಸೊ ಇವಾಗ ನಾವು ಹೆಂಗೆ ಬರೋದು? ಎ ಇಸ್ ಈಕ್ವಲ್ ಟು ಮೈನಸ್ ಇ ಬೈ ಎಮ್ ಅಂತ ಈ ಆಕ್ಸಲರೇಷನ್ ಫಾರ್ಮುಲಾ ಬಂತಾ? ಆಕ್ಸಲರೇಷನ್ ಫಾರ್ಮುಲಾ ನಾವು ಬಂದು ಇದನ್ನ ಇಟ್ಕೊಂಡಿರೋಣ. ಫಸ್ಟ್ ಇಕ್ವೇಷನ್ ನಾವು ಬಂದು ಕನ್ಸಿಡರ್ ಮಾಡೋಣ. ಇವಾಗ ನಾವು ಬಂದು ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ತಗೋಬೇಕು. ಫ್ರಮ್ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್. ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಏನು? ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಓಕೆನಾ? ಸೊ ಬಂದ್ಬಿಟ್ಟು ವಿ ಅಂದರೆ ಇಲ್ಲಿ ನಾವು ಬಂದು ಈ ಎಲೆಕ್ಟ್ರಾನ್ಸ್ when electric field is applied, ನಾನು ಹೇಳಿದೆ only drift velocity will be there. ಸೊ drift velocity ವಿ ಡಿಗೆ drift velocity ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ಝೀರೋ ಅಲ್ವಾ. ಸೊ ಏನಾದರೂ ಶುರು ಮಾಡೋಕ್ಕೆ ಇದು ಬಂದ್ಬಿಟ್ಟು ಝೀರೋ ಅಂತ ಶುರು ಮಾಡುತ್ತೆ, ಇಲ್ಲ ಆಲ್ರೆಡಿ ಒಂದು ಪೊಸಿಷನ್ ಇಟ್ಟು ಅಲ್ಲಿಂದ ಬಂದು ಝೀರೋ ಇಲ್ಲದೆ 1 2 3 ಆ ಥರ ಶುರು ಮಾಡುತ್ತಾ? ಇಲ್ಲ. ಸೊ ಇದು ಬಂದ್ಬಿಟ್ಟು ಝೀರೋ ಆಗೋದು. ಸೊ ಝೀರೋ ಪ್ಲಸ್ ಇಲ್ಲಿಂದ ನಾವು ಬಂದು ಆಕ್ಸಲರೇಷನ್ ಫಾರ್ಮುಲಾ ಅಪ್ಲೈ ಮಾಡೋಣ. ಮೈನಸ್ ಇ ಬೈ ಎಮ್ ಶುರು ಮಾಡಿದ್ವಾ. ಆಮೇಲೆ ಇಲ್ಲಿ ಟೈಮ್ ಬದಲಾಗಿ ನಾವು ಬಂದು ಟಾ ಅಂತ ಉಪಯೋಗಿಸೋಕೆ ಹೋಗ್ತೀವಿ. ನೀವು ಅನ್ಕೋಬೋದು ಏನಪ್ಪ ಈ ಟಾ ಅಂದರೆ ಅಂತ. ಈ ಟಾ ಅಂದರೆ ರಿಲ್ಯಾಕ್ಸೇಷನ್ ಟೈಮ್. ಸೊ ವಾಟ್ ಇಸ್ ರಿಲ್ಯಾಕ್ಸೇಷನ್ ಟೈಮ್? ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ಏನು ಅಂದರೆ, ಇವಾಗ ಬಂದು ಈ ನಮಗೆ ಗೊತ್ತು, ಇವಾಗ ಈ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಹೆಂಗೂ ಕೊಲಿಷನ್ ಆಗೋದು ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗೋವಾಗ. ಒಂದು ಎಲೆಕ್ಟ್ರಾನಿಗೂ ಇನ್ನೊಂದು ಎಲೆಕ್ಟ್ರಾನ್, ಸೋ ಮೆನಿ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ಗೂ ಮಧ್ಯದಲ್ಲಿ ಕೊಲಿಷನ್ ಆಗೋದಲ್ಲ. ಸೊ ಇಲ್ಲಿಂದ ಈ ಎಲೆಕ್ಟ್ರಾನ್ಸ್ಗೆ ಟ್ರಾವೆಲ್ ಆಗೋ ಆ ಕೊಲಿಷನ್ ಟೈಮ್. ಸೊ ಈ ಎಲೆಕ್ಟ್ರಾನ್ ಬಂದ್ಬಿಟ್ಟು ಈ ಎಲೆಕ್ಟ್ರಾನ್ನ ಡಿಕ್ಕಿ ಹೊಡೆಯೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಹೆಸರು ತಾನೆ ಟಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ. ಸೊ ಈ ಎಲೆಕ್ಟ್ರಾನ್ ಬಂದು ಈ ಎಲೆಕ್ಟ್ರಾನ್ನ ಡಿಕ್ಕಿ ಹೊಡೆಯಕ್ಕೆ ಬರಬೇಕು, ಇಲ್ಲ ಈ ಎಲೆಕ್ಟ್ರಾನ್. ಸೊ ಆ್ಯಕ್ಚುಲಿ ನಾವು ಬಂದು ಸಿನ್ಸ್ ಎಲೆಕ್ಟ್ರಾನ್ ಬಂದ್ಬಿಟ್ಟು ಈ ಡೈರೆಕ್ಷನ್ ಮೂವ್ ಆಗುತ್ತೆ ಅಂತ ನಾನು ಈ ಡೈರೆಕ್ಷನ್ ಹೇಳ್ತಿದ್ದೀನಿ. ಈ ಎಲೆಕ್ಟ್ರಾನ್ ಬಂದ್ಬಿಟ್ಟು ಈ ಎಲೆಕ್ಟ್ರಾನ್ ಮೇಲೆ ಬಂದು ಕೊಲಿಷನ್ ಆಗಬೇಕು. ಕೊಲಿಷನ್ ಅಂದರೆ ಏನು? ಎರಡು ಹಿಂಗೆ ಡಿಕ್ಕಿ ಹೊಡ್ಕೊಳ್ಳೋದು. ಸೊ ಅತ್ತಾನೆ. ಸೊ ಇವಾಗ ಈ ಕೊಲಿಷನ್ ಬಂದು ಇಲ್ಲಿಂದ ಇವಾಗ ಇದರಲ್ಲಿ ಬರಬೇಕಲ್ಲ, ಇದು ಹತ್ತಿರ ಬರ್ತಾ ಕೊಲಿಷನ್ ಆಗೋದಲ್ವಾ. ಸೊ ಇದು ಹತ್ತಿರ ಬರ್ತಾ ಇಲ್ಲಿ ಆ ಡಿಸ್ಟೆನ್ಸ್ ಇಲ್ಲಿ ಏನು ಟೈಮ್ ಆಗುತ್ತೆ, ಇಲ್ಲಿಂದ ಇಲ್ಲಿ ಬರೋಕ್ಕೆ ಏನು ಟೈಮ್ ಆಗುತ್ತೋ ಆವಾಗ ಬಂದು ಫ್ರೀಯಾಗಿರೋದು. ಅದು ಸೆಂಟ್ರಲ್ದಲ್ಲಿ ಏನು ಇರಲಾರ್ದಲ್ವಾ. ಸೊ ಅದು ಫ್ರೀಯಾಗಿ ಕೊಲಾಯ್ಡ್ ಆಗದೆ ಕೊಲಿಷನ್ ಆಗಲಾರ್ದು. ಆ ಎಲೆಕ್ಟ್ರಾನ್ಸ್ಗೂ ಏನು ಇಲ್ಲಿ ಡಿಸ್ಟೆನ್ಸ್ ಏನಾದರೂ ಎಲೆಕ್ಟ್ರಾನ್ಸ್ ಇದೆಯಾ ಇಲ್ವಲ್ಲ. ಸೊ ಮತ್ತು ಅದು ಫ್ರೀಯಾಗಿ ಜಾಲಿಯಾಗಿ ಬರೋದು. ಅದಾದಮೇಲೆ ಈ ಟೈಮ್ ಗ್ಯಾಪ್ ಏನಿದೆ, ಇಲ್ಲಿ ಟೈಮ್ ಡಿಸ್ಟೆನ್ಸ್, ಇಲ್ಲಿ ಟೈಮ್ ಏನಿದೆ, ಸೊ ಇದನ್ನ ನಾವು ಬಂದು ಟಾ ಅಂತ ಕರಿಬೇಕು. ಆ ಡಿಸ್ಟೆನ್ಸ್ ಬಿಟ್ವೀನ್ ಟು ಸಕ್ಸೆಸಿವ್ ಕೊಲಿಷನ್ಸ್ ತನ್ನ ಟಾ. ಸೊ ಇವಾಗ ನಿಮಗೆ ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ಏನನ್ನ ಬಂದು ಹೇಳ್ಕೊಟ್ಟಾಯ್ತು. ಸೊ ಫೈನಲಿ ವಿ ಡಿ ನಾವು ಹೆಂಗೆ ಬರಿಬೋದು? ಮೈನಸ್ ಇ ಬೈ ಎಮ್. ಸೊ ಎಮ್ ಅಂದರೆ ಏನು ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್. ಆಯಿತಾ? ಸೊ ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಬಂದ್ಬಿಟ್ಟು ಎಮ್ ಅಂತ. ಓಕೆ, ಸೊ ನಿಮಗೆ ಬಂದ್ಬಿಟ್ಟು ಈ ಡೆರಿವೇಶನ್ ಬಂದು ಅರ್ಥ ಆಗಿರೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ವಿ ಡಿದು ಡೆರಿವೇಶನ್ ಬಂದು ಇತ್ತಾನೆ ಬಂದು ಕಾನ್ಸೆಪ್ಟು ಈ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು, ಅದಕ್ಕೆ ಕಾನ್ಸೆಪ್ಟ್ ಬಂದ್ಬಿಟ್ಟು ಇತ್ತಾನೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಯಿತಾ? ಸೊ ಇದು ಬಂದ್ಬಿಟ್ಟು ಫಸ್ಟ್ ಕ್ವೆಶನ್ ಆಯಿತು ಡ್ರಿಫ್ಟ್ ವೆಲಾಸಿಟಿದು. ಆಯಿತಾ? ಸೊ ಇವಾಗ ಸೆಕೆಂಡ್ ಕ್ವೆಶನ್ ಏನು ಅಂತಂದರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಕಾನ್ಸೆಪ್ಟ್ ಅಂತಂದರೆ, ಈ ಐಗೂ ವಿ ಡಿ ಅಂದರೆ ಡ್ರಿಫ್ಟ್ ವೆಲಾಸಿಟಿ. ಸೊ ಆ್ಯಕ್ಚುಲಿ ಹೇಳಕ್ಕೆ ಮಾಡ್ತಾಯಿತ್ತು ಡ್ರಿಫ್ಟ್ ವೆಲಾಸಿಟಿ ರೆಪ್ರೆಸೆಂಟೇಷನ್ ಇಸ್ ವಿ ಡಿ. ಓಕೆನಾ? ಸೊ ಐಗೂ ವಿ ಡಿಗೂ ರಿಲೇಷನ್ ಏನು?
ಅರ್ಥ ನಮಗೆ ಸೆಕೆಂಡ್ ಕ್ವಶನ್. ಸೊ ಇಲ್ಲಿ ಐ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿರಬೇಕು, ತಿಳಿದಿರ್ಕೊಂಡಿರ್ಬೇಕು. ಐ ಬಂದು ತುಂಬ ಬೇಸಿಕ್ ಈ ಚಾಪ್ಟ್ರಲ್ಲಿ, ಅದರಿಂದ ತಾನು ಈ ಚಾಪ್ಟ್ರೇ ಶುರುವಾಗುತ್ತೆ ಆಯಿತಾ. ಸೊ ಐ ಅಂದರೆ ಏನು? ಕರೆಂಟ್. ಸೊ ಫಸ್ಟ್ ಕರೆಂಟ್ ಅಂದರೆ ಏನು? ಕರೆಂಟ್ ಅಂತಂದರೆ ಒಂದು ಎಲೆಕ್ಟ್ರಾನ್ ಬಂದು ಫ್ಲೋ ಆಗಕ್ಕೆ ಶುರು ಮಾಡೋವಾಗ, ಫ್ಲೋ ಅಂದರೆ ಮೂವ್ಮೆಂಟ್, ಒಂದು ಎಲೆಕ್ಟ್ರಾನ್ ಬಂದು ಮೂವ್ ಆಗಕ್ಕೆ ಶುರು ಮಾಡೋವಾಗ ಅದು ಬಂದ್ಬಿಟ್ಟು ಕರೆಂಟ್ ಫಾರ್ಮೇಷನ್ ಆಗೋದು ಆಯಿತಾ. ಸೊ ಇದನ್ನು ಬಂದ್ಬಿಟ್ಟು ಒಂದು ಎಲೆಕ್ಟ್ರಾನ್ ಏನಿದೆ ಅದ್ರ ಬಗ್ಗೆ ಇವಾಗ ನಾ ಬಂದು ಇಲ್ಲಿ ಎಲೆಕ್ಟ್ರಾನ್ ಸುಮ್ಮನೆ ಇದೆ. ಸೊ ಎಲೆಕ್ಟ್ರಾನ್ ಬಂದು ಸುಮ್ಮನೆ ಇರುವಾಗ ಮೂವ್ ಆಗೋದು, ಐ ಮೀನ್ ಎಲೆಕ್ಟ್ರಾನ್ ಬಂದು ಇವಾಗ ನಾನು ಏನಾದರೂ ವೋಲ್ಟೇಜ್ ಕೊಡ್ತೀನಿ, ಇಲ್ಲಿ ಬಂದ್ಬಿಟ್ಟು ಒಂದು ವೋಲ್ಟೇಜ್ನ ಕೊಟ್ಟರೆ ಆವಾಗ ತಾನು ಈ ಬಂದು ಕರೆಂಟ್ ಬಂದು ಫ್ಲೋ ಆಗೋಕ್ಕೆ ಶುರು ಮಾಡೋದು, ಈ ಐ ಮೀನ್ ಎಲೆಕ್ಟ್ರಾನ್ ಬಂದು ಮೂವ್ ಆಗೋಕ್ಕೆ ಶುರು ಮಾಡೋದು. ಸೊ ಅದೆಷ್ಟು ತಾನು ಬಂದ್ಬಿಟ್ಟು ಕರೆಂಟ್ ಅಂತ ನಾವು ಬಂದು ಡಿಸ್ಕ್ರೈಬ್ ಮಾಡಿ. ಇವಾಗ ಡ್ರಿಫ್ಟ್ ವೆಲಾಸಿಟಿ ನಿಮಗೆ ಅರ್ಥ ಆಗುತ್ತು, ಕರೆಂಟ್ ನಮಗೆ ಅರ್ಥ ಆಗುತ್ತು. ಸೊ ಬೇಸಿಕ್ ಫಾರ್ಮುಲಾ. ಸೊ ನಾವು ಬೇಸಿಕ್ ಫಾರ್ಮುಲಾ ಏನು ತಿಳಿದಿಟ್ಕೊಂಡಿದ್ದೀವಿ? ಫಸ್ಟ್ ನೀವು ಬಂದು ರಿಲೇಷನ್ಶಿಪ್ ಕೇಳ್ತಾರೆ, ಸೊ ನೀವು ಯೋಚಿಸ್ಬೇಕು ನನಗೆ ಏನಾದರೂ ಕರೆಂಟ್ ಫಾರ್ಮುಲಾ ಗೊತ್ತಾ? ಬೇಸಿಕ್ ಫಾರ್ಮುಲಾ ಕರೆಂಟಿಗೆ ಏನು? ಕರೆಂಟಿಗೆ ಬೇಸಿಕ್ ಫಾರ್ಮುಲಾ ನಾವೇನು ತಿಳಿದಿಟ್ಕೊಂಡಿದ್ದೀವಿ 10th ಕ್ಲಾಸಲ್ಲಿ? Q/T ಅಂತ ಕಳೆದಿಟ್ಕೊಂಡಿದ್ದೀವ? ಏನು ಕ್ಯೂಟಿಯಾ? ಸೊ ಕರೆಂಟ್ ಬಂದು ಒಂದು ಕ್ಯೂಟಿ ನಾವು ಬಂದು ತಿಳಿದಿಟ್ಕೊಂಡಿದ್ದೀವಿ ನಾವು 10th ಸ್ಟ್ಯಾಂಡರ್ಡಿಂದ. ಸೊ ನಮಗೆ ಇದು ಒಂದು ಫಾರ್ಮುಲಾ ತಾನಪ್ಪ ಗೊತ್ತು, ಸೊ ನಾವು ಇದನ್ನೇ ಟ್ರೈ ಮಾಡೋಣ ಅಂತ ನಾವು ಬಂದು ಯೋಚಿಸ್ಬೇಕು ಆಯಿತಾ. ಸೊ ನಾವು ಬಂದು ನಾವು ಬಂದು ಕ್ಯೂಟಿ ಅಂತ ತಿಳಿದಿಟ್ಕೊಂಡಿದ್ವಿ. ನಮಗೆ ಗೊತ್ತಿರೋ ಒಂದೇ ಒಂದು ಫಾರ್ಮುಲಾ ಸದ್ಯಕ್ಕೆ ಬೇಸಿಕ್ಕಾಗಿ ನಾವು ಬರುವಾಗ ಸದ್ಯಕ್ಕೆ ಒಂದು ಫಾರ್ಮುಲಾ ನಮಗೆ ಬಂದ್ಬಿಟ್ಟು I = Q/T ನಮಗೆ ಗೊತ್ತು ಆಯಿತಾ. ಸೊ ಇವಾಗ Q/T ಅಂದರೆ ನಾವು ಬಂದು ಶುರು ಮಾಡೋಣ. ಓಕೆ, ಸೊ ನಾವು ಫಸ್ಟ್ ಚಾಪ್ಟರ್ ಅಂದರೆ ಎಲೆಕ್ಟ್ರಿಕ್ ಇದನ್ನು ಇನ್ನೂ ಹೇಳಿಸ್ಕೊಟ್ಟಿಲ್ಲ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಚಾಪ್ಟರ್ಸಲ್ಲಿ ಫಸ್ಟ್ ಚಾಪ್ಟರಲ್ಲಿ ನಾವು ಬಂದು ಕಲ್ತಿಟ್ಕೊಂಡ್ರೆ ಕ್ಯೂ ಬಂದು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರಲ್ಲಿ ನಾವು ಬಂದ್ಬಿಟ್ಟು NE ಅಂತ ನಾವು ಬಂದು ಒಂದು ಕಾನ್ಸೆಪ್ಟ್ ತಿಳಿದುಕೊಂಡ್ರೆ ಓಕೆವಾ. ಸೊ NE, ಸೊ ದಟ್ ಇಸ್ ಸ್ಮಾಲ್ ಎನ್. ಓಕೆ, ಸೊ NE ಅಂತ ಒಂದು ಕಾನ್ಸೆಪ್ಟ್ ಇದೆ ಆಯಿತಾ. ಸೊ ಇವಾಗ I = ಕ್ಯಾಪಿಟಲ್ NE/T. ಓಕೆ, ಸೊ ಯಾ ಗೈಸ್, ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕ್ಯಾಪಿಟಲ್ ಹೇಳ್ತಾನೆ. ಸೊ ನಾವು ಹೆಂಗೆ ಬರೀ Q = ಕ್ಯಾಪಿಟಲ್ N/T ತಾನು ಬಂದ್ಬಿಟ್ಟು ಕ್ವಾಂಟೈಸೇಷನ್ದು ಫಾರ್ಮುಲಾ ಓಕೆನಾ. ಸೊ ಇವಾಗ ಈ ಎನ್ನಿಗೂ ಒಂದು ಫಾರ್ಮುಲಾ ಇದೆ ಗೈಸ್. ಸೊ ಇದು ಬಂದ್ಬಿಟ್ಟು ಇಲ್ಲಿಂದ ಡೆರಿವೇಷನ್ ಅಲ್ಲ, ಇದಕ್ಕೆ ಬಂದ್ಬಿಟ್ಟು ಸಪ್ರೇಟ್ ಡೆರಿವೇಷನ್ ಒಂದಿದೆ. ಸೊ ಎನ್ ಬಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇದಕ್ಕೆ ನಾವು ಬಂದ್ಬಿಟ್ಟು ಏನು ಫಾರ್ಮುಲಾ ಇಟ್ಕೊಂಡಿದ್ದೀವಿ ಅಂತಂದರೆ N × ವಾಲ್ಯೂಮ್. ಸೊ ಎನ್ ಅಂದರೆ ಏನು? ಎನ್ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಎನ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಫಾರ್ಮುಲಾ ಏನು ಗೊತ್ತಾ? N ತಾನು ಬಂದ್ಬಿಟ್ಟು ಇದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬೈ ವಾಲ್ಯೂಮ್. ಓಕೆ, ಸೊ ಇದನ್ನ ನಾವು ಬಂದು ಶಾರ್ಟಾಗಿ N × ವಾಲ್ಯೂಮ್ ಅನ್ನು ನಾವು ಬಂದು ಬರ್ಕೊಳ್ತಾ ಇದ್ದೀವಿ. ಓಕೆ, ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ತಾನು ಬಂದ್ಬಿಟ್ಟು ಎಲೆಕ್ಟ್ರಾನ್ ಡೆನ್ಸಿಟಿ ಡಿನೋಷನ್ ಆಯಿತಾ. ಸೊ ಇವಾಗ ನಾವು ಬಂದು ಇದನ್ನು ಬಂದ್ಬಿಟ್ಟು ಕ್ಯಾಪಿಟಲ್ N, ಇದು ಬಂದು ಟೋಟಲ್ ಆಗಿ ಸ್ಮಾಲ್ n. ಸೊ ಇಲ್ಲಿ ನಾ ಕಂಟಿನ್ಯೂ ಮಾಡ್ತೇನೆ. ಇವಾಗ ನಾ ಏನು ಹೇಳಿದೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ = N × ವಾಲ್ಯೂಮ್ ಅಂತ ಹೇಳಿದ್ನಾ. ಸೊ N ಏನೂ ಇಲ್ಲ ಗೈಸ್, ದಟ್ ಇಸ್ ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತಂದರೆ ಏನು ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ವಾಲ್ಯೂಮ್. ಸೊ ಫಾರ್ ಎಕ್ಸಾಂಪಲ್ ಇದ್ರದ್ದು ಅರ್ಥ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಾವೊಂದು ವಾಲ್ಯೂಮ್ ಕನ್ಸಿಡರ್ ಮಾಡ್ತೀನಿ, ಒಂದು ಪರ್ಟಿಕ್ಯುಲರ್ ವಾಲ್ಯೂಮನ್ನು ಕನ್ಸಿಡರ್ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಕಂಡುಹಿಡಿಯೋ ತಾನೇ ಎಲೆಕ್ಟ್ರಾನ್ ಡೆನ್ಸಿಟಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ನಾವು ತೊಗೊಂಡಿದ್ದೀವಿ, ಆ ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಫ್ಲೋ ಆಗ್ತಿದೆ ಇಲ್ಲ ಇದೆ ಅಂತ ಕಂಡುಹಿಡಿಯೋ ತಾನೇ ಎಲೆಕ್ಟ್ರಾನ್ ಡೆನ್ಸಿಟಿ. ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನಾವು ಬಂದು ಇದರಿಂದ ಹೆಂಗೆ ನಾವು ಬಂದು ಕರೆಂಟ್ನ ಡಿರೈವ್ ಮಾಡೋಕ್ಕೆ ಆಗೋದು ನಾವು ನೋಡೋಣ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ N. ಸೊ ಈ ಫಾರ್ಮುಲಾ ನಮಗೆ ಬಂದು ಈ ಫಾರ್ಮುಲಾ ತೊಗೊಬೋಣ. ಸೊ N = N × ವಾಲ್ಯೂಮ್. ಸೊ ವಾಲ್ಯೂಮ್ನ ನಾವು ಬಂದು ಇನ್ನೊಂದು ಟೈಮ್ ಹೆಂಗೆ ಡಿನೋಟ್ ಮಾಡಬೇಕು ಅಂದರೆ ಏರಿಯಾ × L ಅಲ್ವಾ. ಸೊ ಇವಾಗ ವಾಲ್ಯೂಮ್ ನಾವು ಹೆಂಗೆ ತೊಗೊಳ್ಬೇಕು? ಇದು ಆದಮೇಲೆ ಏರಿಯಾ, ಇದು ಒಳಗಡೆ ಇರೋ ಏರಿಯಾ ಮತ್ತು ಆಲ್ ದ ಲೆನ್ಸ್ ಅಲ್ವಾ. ಸೊ L ಅಂತ ತೊಗೊಳ್ಬೇಕಲ್ವಾ. ಸೊ ಆ ಥರ ಏರಿಯಾ × L. ಸೊ ಆ ಥರ ನಾವು ಬಂದು ಎಣ್ಣಿಗೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗ್ತೀವಿ. ಓಕೆ, ಇದು ಆಯಿತಾ.
ಸೊ ಹೆಂಗಿತ್ತು ನಮ್ಮ ಇಕ್ವೇಶನ್ NE/T ಅಂತಿತ್ತಲ್ವಾ. ಸೊ ಈಗ ಈ ಎನ್ ಬದಲಾಗ್ತಾ ನಾವು ಬಂದ್ಬಿಟ್ಟು ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ. ಈ ಫಾರ್ಮುಲಾ ಹೆಂಗೆ ಬಂತು ಅಂತ ಅರ್ಥ ಆಗಿರೋದು ಅನ್ಕೊಂಡಿದ್ದೀನಿ. ಎನ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಡೆನ್ಸಿಟಿ, ಈ ಪರ್ ವಾಲ್ಯೂಮಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಎಲೆಕ್ಟ್ರಾನ್ ಡೆನ್ಸಿಟಿ. ಓಕೆ, ಸೊ ಇವಾಗ I = ಎನ್ ಫಾರ್ಮುಲಾ ಏನು, NaL/T ಆ್ಯಂಡ್ ಈ ಕೂಡ ಇಲ್ಲಿದೆ. ಸೊ ಈನು ಬರ್ಕೊಂಡಿಲ್ಲ ಪಕ್ಕದಲ್ಲಿ, ಆಯಿತಾ. ಸೊ ಇವಾಗ ನಾವು ಬಂದ್ಬಿಟ್ಟು L/T, ಸೊ ನಾವು ಬಂದು ಓದಿರ್ಬೇಕು ಚಿಕ್ಕ ವಯಸ್ಸಲ್ಲಿ. ಸೊ V = L/T. ಏನದು V ಅಂದರೆ ನಾವು ಬಂದು ಹೆಂಗೆ ಓದಿರ್ಬೇಕು, V D/T. D/T. ಸೊ ಅಂದರೆ ಏನು, V ಬಂದು ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ಇಲ್ಲಿ ವೆಲಾಸಿಟಿ ಏನಾಗಿದೆ, ನಾವು ಇಲ್ಲಿ ತಾನೇ ಓದ್ವೆ. ಸೊ ಇಲ್ಲಿ ವೆಲಾಸಿಟಿ ಬಂದ್ಬಿಟ್ಟು ಡ್ರಿಫ್ಟ್ ವೆಲಾಸಿಟಿ ಆಗಿದೆ. ಸೊ ಅದಕ್ಕೆ ನಾವು ಬಂದ್ಬಿಟ್ಟು ಇದು VD ಅಂತ ನಾವು ಕನ್ಸಿಡರ್ ಮಾಡಕ್ಕೆ ಹೋಗ್ತಿದ್ದೀವಿ. ಓಕೆ, ಸೊ I = NaEVD. ಸೊ ಇತ್ತ ನಮ್ಮ ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಆ್ಯಂಡ್ VD. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದನ್ನು ಇದ್ರದ್ದು ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದರತ್ತ ನಾವು ಬಂದ್ಬಿಟ್ಟು ಕಂಡು ಹಿಡ್ಕೊಂಡು ಸ್ಲೋವಾಗಿ ನಾವು ಬಂದು ಮಾಡ್ಕೊಂಡು ಬರಬೇಕು, ಆಯಿತಾ. ಸೊ ನಿಮಗೆ ತಿರುಗಿ ನಾನು ರಿವೈಸ್ ಮಾಡ್ತೀನಿ. ಓಕೆ, ಸೊ ಇಲ್ಲೇನು ಅಂತಂದರೆ ಇಲ್ಲಿ ನಾವು ಬಂದು ಬೇಸಿಕ್ ಫಾರ್ಮುಲಾ I = Q/T ನಾವು ಶುರು ಮಾಡಿದ್ವಿ. Q ಫಾರ್ಮುಲಾ ಏನು, N × E. ಸೊ N ಫಾರ್ಮುಲಾ ನಾನು ಬಂದು ಇಲ್ಲಿ ಹೇಳಿಸ್ಕೊಟ್ಟೆ. ಸೊ N ಬಂದು ಏನು, N ಫಾರ್ಮುಲಾ ಬಂದು ಏನು, N ಬಂದು = N × ವಾಲ್ಯೂಮ್. ಸೊ ಈ N ಅಂದರೆ ಏನು ನಾನು ಹೇಳಿದೆ, ಎಲೆಕ್ಟ್ರಾನ್ ಡೆನ್ಸಿಟಿ. ಅಂದರೆ ಏನು, ಒಂದು ಪರ್ಫೆಕ್ಟ್ ಒಂದು ವಾಲ್ಯೂಮ್ ಒಳಗಡೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಬಂದ್ಬಿಟ್ಟು ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಇವಾಗ ಈ ನಮಗೆ ಫಾರ್ಮುಲಾ ಗೊತ್ತು, N = NA ಎಲ್ಲ ನಮಗೆ ಒಂದು ಫಾರ್ಮುಲಾ ಗೊತ್ತು. ಈ ಫಾರ್ಮುಲಾನ ನಾವು ಬಂದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕಾ. ಸೊ N ಫಾರ್ಮುಲಾ ಇದು ನಮಗೆ ಗೊತ್ತು, ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಏನೆಲ್ಲ ಇದೆಯೋ ಅದು ಆ್ಯಸಚ್ನ ಬರದೆ ನಮಗೇನು ಗೊತ್ತು, ವೆಲಾಸಿಟಿ L/T. ಸೊ ಇಲ್ಲಿ ಎಲ್ಲಿರೋದ್ರಿಂದ ನಾವು ಬಂದು L. ಸೊ DL M ಎಲ್ಲನೇ ಒಂದೇ ತಾನೆ. ಸೊ ಅದಕ್ಕೋಸ್ಕರ L/T ಬಂದು V ಇಂದ ಬಂದು ತೋವೆ. ಇಲ್ಲಿ ಬಂದ್ಬಿಟ್ಟು V ಇಲ್ಲೇ ಹೆಂಗೆ ಒಂದು ಎಲೆಕ್ಟ್ರಾನ್ಸ್ ಈ ಚಾಪ್ಟರ್ ಫುಲ್ಲಾಗಿ ಡ್ರಿಫ್ಟ್ ವೆಲಾಸಿಟಿ ತಾನೆ. ನಾರ್ಮಲ್ ವೆಲಾಸಿಟಿ ಅಂತಂದರೆ ನಮ್ಮದು ಗಾಡಿಯಿಂದ ವೆಲಾಸಿಟಿ. ಇಲ್ಲಿ ಗಾಡಿ ಬಗ್ಗೆ ನಾವು ಮಾತಾಡ್ತಾ ಇದ್ವಾ, ಇಲ್ಲ ಮಾತಾಡ್ತಾ ಇರೋ ಬಗ್ಗೆ ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಡ್ರಿಫ್ಟ್ ವೆಲಾಸಿಟಿ ಮಾತ್ರ ಇರೋದು. ಸೊ ಅದಕ್ಕೆ I = NaEVD ಆ ಥರ ನಾವು ಬಂದು ತೋವೆ. ಹಿಂಗೆ ನಾವು ಬಂದ್ಬಿಟ್ಟು ಈ ಕ್ವೆಶನ್ನ ಡಿರೈವ್ ಮಾಡಿದ್ವಿ. ಆ್ಯಂಡ್ ಇದರಲ್ಲಿ ಕರೆಂಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಅದು ಕರೆಂಟ್ ಏನು ಅಂತ ನಾನು ಬಂದು ಇಲ್ಲಿ ಡೀಟೇಲಾಗಿ ಹೇಳ್ಕೊಟ್ಬಿಟ್ಟೆ. ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ ಹೇಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಇದು ತಾನೆ. ಓಕೆ, ಸೊ ಕರೆಂಟ್ ಡೆನ್ಸಿಟಿ ಅಂತಂದರೆ ಏನು, I ಅಂದರೆ ಕರೆಂಟ್. ಓಕೆ, ಸೊ ಕರೆಂಟ್ ಡೆನ್ಸಿಟಿ ಅಂದರೆ ಏನು, ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಮತ್ತು VD ಏನು ಅಂತ ಬಂದ್ಬಿಟ್ಟು ಕೇಳಿದ್ದಾರೆ. ಓಕೆ, ಸೊ ಇದನ್ನು ನಾವು ಬಂದ್ಬಿಟ್ಟು ಪರ್ಫೆಕ್ಟಾಗಿ ನಾವು ಬಂದು ಅರ್ಥ ಮಾಡ್ಕೊಬೇಕು, ಟ್ರೈ ಮಾಡೋಣ. ಓಕೆ, ಅರ್ಥ ಆಗ್ತಿದ್ರೆ ಪರವಾಗಿಲ್ಲ, ತಿರುಗಿ ಈ ವಿಡಿಯೋ ನೀವು ಬಂದು ನೋಡ್ತಾನೆ ಇರಿ, ಅರ್ಥ ಆಗೋದು ಅಂತ ನಾನೆಲ್ಲ ಅರ್ಥ ಮಾಡ್ಕೊಂಡೆ. ಓಕೆ, ಸೊ ಕರೆಂಟ್ ಡೆನ್ಸಿಟಿ. ಸೊ ಕರೆಂಟ್ ಡೆನ್ಸಿಟಿ ಅಂತಂದರೆ ಏನು, ಫಸ್ಟು ಕರೆಕ್ಟಾಗಿ ನಾವು ಬಂದು ಬರ್ಕೊಂಬಿಡೋಣ. ಕರೆಂಟ್ ಡೆನ್ಸಿಟಿ ಈ ಚಾಪ್ಟರ್ ಫುಲ್ಲಾಗಿ ನಾವು ಬಂದು ಮಾತಾಡೋಕೆ ಹೋಗೋದು ಓನ್ಲಿ ಕಂಡಕ್ಟರ್ಸ್ ಬಗ್ಗೆ ತಾನು ಫುಲ್ ಆ್ಯಂಡ್ ಫುಲ್ಲಿ ನಾವು ಬಂದು ಮಾತಾಡೋಕ್ಕೆ ಹೋಗ್ತಿದ್ದೀವಿ, ಆಯಿತಾ. ಸೊ ಕರೆಂಟ್ ಡೆನ್ಸಿಟಿ ಅಂತಂದರೆ ಏನು ಫಸ್ಟು. ಸೊ ಕರೆಂಟ್ ಡೆನ್ಸಿಟಿ ಇದು ಡಿನೋಷನ್ ಬಂದ್ಬಿಟ್ಟು J. ಓಕೆ, ಕರೆಂಟ್ ಡೆನ್ಸಿಟಿ ಇಲ್ಲಿ ಬಂದು ಜಾಸ್ತಿ ಡೆನ್ಸಿಟಿ ಆ ಥರ ಎಲ್ಲ ಬರೋದು. ಎಲೆಕ್ಟ್ರಾನ್ ಡೆನ್ಸಿಟಿ ನಾವು ನೋಡಿದ್ರೆ, ಬಟ್ ಇಲ್ಲಿ ಕರೆಂಟ್ ಡೆನ್ಸಿಟಿ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಆದಮೇಲೆ ತಾನೆ ಕರೆಂಟ್ ಡೆನ್ಸಿಟಿ ಬರೋದು, ಬಿಕಾಸ್ ಎಲೆಕ್ಟ್ರಾನ್ ಬಂದು ಮೂವ್ ಆಗೋದ್ಮೇಲೆ ತಾನೆ ಕರೆಂಟ್. ಸೊ ಕರೆಂಟ್ ಡೆನ್ಸಿಟಿ ಅಂದರೆ ಏನೋ ನಾವು ಬಂದು ನೋಡೋಕೆ ಹೋಗ್ತೀವಿ. ಓಕೆ, ಇದ್ರದ್ದು ಡಿನೋಷನ್ J. ಓಕೆ, ಸೊ ಇಲ್ಲೇನು ಹೇಳ್ತಾರೆ ಅಂದರೆ ಕರೆಂಟ್ ಪರ್ ಏರಿಯಾ ತಾನು ಬಂದ್ಬಿಟ್ಟು ಕರೆಂಟ್ ಡೆನ್ಸಿಟಿನ ನಾವು ಬಂದು ಕರಿತೀವಿ. ಇದರ ಅರ್ಥ ಏನು, ಇವಾಗ ಫಾರ್ ಎಕ್ಸಾಂಪಲ್ ಕಂಡಕ್ಟರ್ ನಾವು ತೊಗೊಳ್ತಿದ್ದೀವಿ, ಇಲ್ಲಿಂದ ನಾವು ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಏರಿಯಾ, ಇಲ್ಲಿ ನಾವು ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ಕರೆಂಟು ಹೋಗ್ತಿದೆ, ಪಾಸ್ ಆಗ್ತಿದೆ. ಸೊ ಇವಾಗ ನಾವು ಬಂದ್ಬಿಟ್ಟು ಎನಿ ಏರಿಯಾ, ಏನಾದರೂ ಒಂದು ಏರಿಯಾ ಬಂದು ಈ ಒಂದು ಪರ್ಟಿಕ್ಯುಲರ್ ಕಂಡಕ್ಟರಿಂದ ನಾವು ಬಂದು ಕಟ್ ಮಾಡಿ ತೆಗೆದ್ರೆ, ಫಾರ್ ಎಕ್ಸಾಂಪಲ್ ಈ ಸೆಂಟ್ರ್ ಪಾರ್ಟ್ನ ನಾನು ಕಟ್ ಮಾಡಿ ನಾನು ತೊಗೊಳ್ತಿದ್ದೀನಿ. ಓಕೆನಾ, ಸೊ ಈ ಕಟ್ ಮಾಡಿ ನಾನು ತೊಗೋವಾಗ ಇಲ್ಲಿ ನಾನು ಬಂದು ಝೂಮ್ ಮಾಡಿ ನೋಡುವಾಗ ಇಲ್ಲಿ ಬಂದ್ಬಿಟ್ಟು ಕರೆಂಟ್ಸ್ ಬಂದು ಮೂವ್ ಆಗ್ತಿರೋದು.
ಕರೆಂಟ್ ಇಲ್ಲಿ ಬಂದು ಫ್ಲೋ ಆಗ್ತಿರೋಲ್ಲ. ಸೊ ಅದು ತಾನೇ ಇಲ್ಲಿ ಅವ್ರು ಹೇಳ್ತಾರೆ, ಒಂದು ಪರ್ಟಿಕ್ಯುಲರ್ ಏರಿಯಾ ನಾವು ಬಂದು ಈ ಕಂಡಕ್ಟರಿಂದ ಕಟ್ ಮಾಡಿ ನಾವು ನೋಡಿದರೆ ಅಲ್ಲಿ ಬಂದ್ಬಿಟ್ಟು ಕರೆಂಟ್ ಬಂದು ಫ್ಲೋ ಆಗ್ತಿರೋದು ನಮಗೆ ಬಂದ್ಬಿಟ್ಟು ಕಾಣಿಸೋದು. ಅದು ತಾನು ಬಂದ್ಬಿಟ್ಟು ಕರೆಂಟ್ ಡೆನ್ಸಿಟಿ. ಸೊ ಅತ್ತಾನ ಡೆನ್ಸಿಟಿ ಆಫ್ ಅ ಪರ್ಟಿಕ್ಯುಲರ್ ಅಂದರೆ ಏರಿಯಾ, ಒಂದು ಪರ್ಟಿಕ್ಯುಲರ್ ಏರಿಯಾ ಒಳಗಡೆ ಎಷ್ಟು ಕರೆಂಟ್ ಬಂದು ಫ್ಲೋ ಆಗ್ತಿದೆ, ಎಷ್ಟು ಕರೆಂಟ್ ಬಂದ್ಬಿಟ್ಟು ಫ್ಲೋ ಆಗ್ತಿದೆ ಅಂತ ಬಂದ್ಬಿಟ್ಟು ಕರೆಂಟ್ ಡೆನ್ಸಿಟಿ. ಈ ಕರೆಂಟ್ ಡೆನ್ಸಿಟಿ ಬಂದ್ಬಿಟ್ಟು ಒಂದು ವೆಕ್ಟಾರ್ ಕ್ವಾಂಟಿಟಿ ಆಯಿತಾ. ಸೊ ಕರೆಂಟ್ ಡೆನ್ಸಿಟಿ ಬಂದ್ಬಿಟ್ಟು ವೆಕ್ಟಾರ್ ಕ್ವಾಂಟಿಟಿ. ಸೊ ವೆಕ್ಟಾರ್ ಕ್ವಾಂಟಿಟಿ ಅಂತಂದರೆ ವೆಕ್ಟಾರ್ ಅಡಿಷನ್ ಅದೆಲ್ಲ ಒಂದು ಒಬೆ ಮಾಡೋದು, ಓಕೆನಾ. ಸೊ ನಮಗೆ ಗೊತ್ತು ಕರೆಂಟ್ ಬಂದ್ಬಿಟ್ಟು ಒಂದು ಸ್ಕೇಲಾರ್ ಕ್ವಾಂಟಿಟಿ. ಬಟ್ ಇದು ಹೆಂಗೆ ವೆಕ್ಟಾರ್ ಕ್ವಾಂಟಿಟಿ ಆಗಿದೆ ಅಂತಂದರೆ, ಪರ್ಟಿಕ್ಯುಲರಲ್ಲಿ ಏರಿಯಾ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾವು ಬಂದ್ಬಿಟ್ಟು ಹೈಯರ್ ಪೊಟೆನ್ಷಿಯಲ್ ಲೋವರ್ ಪೊಟೆನ್ಷಿಯಲ್ ಇದಕ್ಕೆ ನಾವು ಅಪ್ಲೈ ಮಾಡಿದರೆ ಅದು ನನಗೆ ತೋರಿಸೋದು ಹೈಯರ್ ಪೊಟೆನ್ಷಿಯಲಿಂದ ಲೋವರ್ ಪೊಟೆನ್ಷಿಯಲ್ ಮೂವ್ ಆಗುತ್ತೆ ಅಂತ. ನಾನು ಪರ್ಟಿಕ್ಯುಲರ್ ಏರಿಯಾದಿಂದ ನನಗೆ ಡೈರೆಕ್ಷನು ತೋರಿಸೋದು, ಮ್ಯಾಗ್ನಿಟ್ಯೂಡು ತೋರಿಸೋದು. ಸೊ ಅದಕ್ಕೆ ಇದು ಬಂದ್ಬಿಟ್ಟು ವೆಕ್ಟಾರ್ ಕ್ವಾಂಟಿಟಿ ಅಂತ ನಾವು ಬಂದು ಕರಿಬೋದು. ಸೊ ಇದು ತಾನು ಬಂದ್ಬಿಟ್ಟು ಕರೆಂಟ್ ಡೆನ್ಸಿಟಿ ಅಂದರೆ ಏನು ನಮಗೆ ಅರ್ಥ ಆಯಿತು. ಸೊ ಇವಾಗ ಅವ್ರು ಏನು ಕೇಳಿದ್ದಾರೆ, ಕರೆಂಟ್ ಡೆನ್ಸಿಟಿಗೂ ವಿ ಡಿಗೂ ಏನು ರಿಲೇಷನ್ಶಿಪ್ ಅಂದರೆ ಜೆಗೂ ವಿ ಡಿಗೂ ಏನು ರಿಲೇಷನ್ಶಿಪ್ ಅಂತ ಅವ್ರು ಬಂದ್ಬಿಟ್ಟು ಕೇಳಿದ್ದಾರೆ. ಸೊ ಫಸ್ಟ್ ಹೇಗೆ ನಾವು ಬಂದ್ಬಿಟ್ಟು ಜೆ ತೊಗೊಂಡು ಬರೋದು, ಸೊ ನಮಗೆ ಗೊತ್ತು. ಸೊ ಇನ್ಮೇಲಿಂದ ನಾವು ಬಂದ್ಬಿಟ್ಟು ಈ ಕರೆಂಟ್ ಫಾರ್ಮುಲಾ ನಾವು ಬಂದು ಎಲ್ಲದಕ್ಕೂ ಯೂಸ್ ಮಾಡಬೇಕು. ಇದನ್ನು ಬಂದ್ಬಿಟ್ಟು ಫಸ್ಟ್ ಬೇಸಿಕ್ ಸ್ಟೆಪ್ ಫಾರ್ ಆಲ್ ದ ಡೆರಿವೇಷನ್ಸ್, ಓಕೆನಾ. ಸೊ ಈ ಫಾರ್ಮುಲಾನೇ ನಾವು ಇಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡೋಣ, ಓಕೆನಾ. ಸೊ ಬಿಕಾಸ್ ಇಲ್ಲಿ ನಮಗೆ ಐ ಇದೆ ಆ್ಯಂಡ್ ಏರಿಯಾ ಕೂಡ ಇದೆ. ಸೊ ಈ ಏರಿಯಾನ ನಾವು ಬಂದ್ಬಿಟ್ಟು ಕೆಳಗಡೆ ತೊಗೊಂಬಂದ್ಬಿಟ್ರೆ ನಮಗೆ ಬಂದು ಜೆ ಬಂದ್ಬಿಡೋದು. ಆದರೆ ನಮಗೆ ಬಂತು ಆಲ್ರೆಡಿ ಇಲ್ಲಿ ವಿ ಡಿನೂ ಇದೆ. ಸೊ ರಿಲೇಷನ್ಶಿಪ್ ಬಂದ್ಬಿಟ್ಟು ಕರೆಕ್ಟಾಗಿ ವರ್ಕೌಟ್ ಆಗ್ಬಿಡೋದಲ್ವಾ. ಸೊ ಇವಾಗ ನಾವು ಬಂದ್ಬಿಟ್ಟು ಇದರಿಂದನೇ ನಾವು ಬಂದು ತೊಗೊಂಡ್ಬರೋಕ್ಕೆ ಟ್ರೈ ಮಾಡೋಣ. ಸೊ ಇದನ್ನು ನಾವು ಬಂದು ಬರ್ಕೊಳ್ತೀನಿ ಇಲ್ಲಿ, ಐ ಈಸ್ ಈಕ್ವಲ್ಸ್ ಟು NaEVD, ಓಕೆನಾ. ಸೊ ಇವಾಗ ನಾ ಏನು ಹೇಳಿದೆ, ಜೆ ಬಂದ್ಬಿಟ್ಟು ಏನು ಕರೆಂಟ್ ಡೆನ್ಸಿಟಿ ಅಂದರೆ ಏನು, ಕರೆಂಟ್ ಪರ್ ಯೂನಿಟ್ ಏರಿಯಾ, ಓಕೆನಾ. ಸೊ ಇವಾಗ ನಾವು ಬಂದ್ಬಿಟ್ಟು ಈ ಏರಿಯಾನ ಕೆಳಗಡೆ ಇಲ್ಲಿ ತೊಗೊಂಬಂದ್ಬಿಟ್ರೆ ಅದು ನನಗೆ ಜೆ ಫಾರ್ಮೆಟಲ್ಲಿ ಇದೆಯಾ. ಸೊ I/A ಈಸ್ ಈಕ್ವಲ್ ಟು NeVD ಅಂತಿದೆ. ಸೊ ಇದು ಬಂದ್ಬಿಟ್ಟು ಜೆ ಈಸ್ ಈಕ್ವಲ್ಸ್ ಟು NeVD. ಸೊ ಇದು ನನ್ನ ಜೆ ಫಾರ್ಮುಲಾ. ಸೊ ರಿಲೇಷನ್ಶಿಪ್ ನಾವು ಬಂದು ಕಂಡುಹಿಡಿದ್ಬಿಟ್ವೆ. ಸೊ ಇದು ತುಂಬ ಈಸಿನೇ. ಸೊ ಈ ಫಾರ್ಮುಲಾ ನಮಗೆ ಗೊತ್ತಿದ್ರೆ ಇದರಿಂದ ನಾವು ಬಂದ್ಬಿಟ್ಟು ಜೆ ಅಂದರೆ ಏರಿಯಾ ಏನ ನಾವು ಬಂದ್ಬಿಟ್ಟು ಕೆಳಗಡೆ ತೊಗೊಂಡು ಬಂದ್ಬಿಟ್ಟು ಈ ರಿಲೇಷನ್ಶಿಪ್ ಬಂದ್ಬಿಡೋದು. ಸೊ ಎಸ್ ಗೈಸ್, ಸೊ ಇದು ನಮ್ಮ ಸೆಕೆಂಡ್ ಕ್ವೆಶನ್. ಅಂದರೆ ನಾನು ಇದರಲ್ಲಿ ಹೆಂಗೆ ಹೇಳ್ಸ್ಕೊಡೋದು ಆಯಿತಾ. ಸೊ ಇಂಥ ನಾವು ಡಿರೈವ್ ಮಾಡ್ಬೋದು. ಸೊ ನಿಮಗೆ ಇದರಲ್ಲಿ ಏನೆಲ್ಲ ಇವಾಗ ಇಲ್ಲಿವರೆಗೂ ಅರ್ಥ ಆಗಿರಬೇಕು ಅಂದರೆ, ಈಗ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು, ಅದಾದಮೇಲೆ ಕರೆಂಟ್ ಡೆನ್ಸಿಟಿ ಅಂದರೆ ಏನು, ಎಲೆಕ್ಟ್ರಾನ್ ಡೆನ್ಸಿಟಿ ಅಂತಂದರೆ ಏನು, ಕರೆಂಟ್ ಅಂದರೆ ಏನು, ಆಮೇಲೆ ಎಲೆಕ್ಟ್ರಾನ್ ಅಂದರೆ ಏನು, ಅದರ ನಿಮಗೆ ಒಂದು ಫಸ್ಟ್ ಚಾಪ್ಟ್ರಲ್ಲೇ ಗೊತ್ತಿರೋದು. ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ಏನು ಅಂತ ಕೂಡ ಗೊತ್ತಿರಬೇಕು. ಆಕ್ಸಿಲರೇಷನ್ ಏನು ನಿಮಗೆ ಮುಂಚೆನೇ ಗೊತ್ತಿರೋದು. ಬಟ್ ಈ ಪರ್ಟಿಕ್ಯುಲರ್ ಇದರಲ್ಲಿ ಏನು ನಿಮಗೆ ತಿಳಿದಿಟ್ಕೊಂಡಿರ್ಬೇಕು, ಓಕೆ. ಕಂಪ್ಲೀಟ್ ವಿಡಿಯೋ ನಿಮ್ಗೆ ಅರ್ಥ ಆಗಿರೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.